ದುರ್ಗಾ, ಬೆಂಗಳೂರಿಂದ ಇಲ್ಲಿವರೆಗೂ ಒಂದು ಮಾತು ಆಡ್ತಾ ಇಲ್ಲ. ಅಟ್ಲೀಸ್ಟ್ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಆದರೂ ಹೇಳ್ಬೇಕು ತಾನೆ. ದುರ್ಗಾ, ಇಟ್ಸ್ ಅನ್ಲೈಕ್ ಯು. ಅಲ್ಲ, ನೀನು ಬಾಯಿ ಬಿಟ್ಟು ಹೇಳಿದ್ರಲ್ವ ನನಗೆ ಗೊತ್ತಾಗೋದು. ದುರ್ಗಾ, ಪ್ಲೀಸ್ ಮಾತಾಡು. ದುರ್ಗಾ, ನಾನು ಕೇಳ್ತಾನೆ ಇದ್ದೀನಿ, ಏನಾದರೂ ಮಾತಾಡು. ದುರ್ಗಾ, ದುರ್ಗಾ, ದುರ್ಗಾ ನಿಂತ್ಕೋ. ದುರ್ಗಾ, ದುರ್ಗಾ ಎಲ್ಲಿ ಹೋಗ್ತಾ ಇದೆಯಾ? ಒಂದು ನಿಮಿಷ ನಿಂತ್ಕೋ, ನಾನು ಬರ್ತೀನಿ. ಬೇಡ ಬಾಸು, ಇದು ನನ್ನ ಮತ್ತೆ ಅವಳ ಮಧ್ಯೆ ನಡೆಯೋ ಮಾತುಕತೆ. ಉತ್ತರ ಆಗ್ಲಿ ಸಮಾಧಾನ ಆಗ್ಲಿ ಅವಳಾಗೆ ಕೊಡ್ಬೇಕು. ಬೇರೆ ಯಾರು ನಮ್ಮ ಮಧ್ಯೆ ಬರೋದು ಬೇಡ. ನನ್ನ ಒಂಟಿಯಾಗಿ ಬಿಟ್ಬಿಡಿ. ನೀವು ದಯವಿಟ್ಟು ಇಲ್ಲೇ ಇರಿ. ದಿಸ್ ಇಸ್ ಇಂಪಾಸಿಬಲ್. ಇದು ಅಂಬಿಕಾ ಗೆಜ್ಜೆ. ಈ ದುರ್ಗಾ ಹತ್ರ ಹೇಗೆ ಬಂತು? ಯಾಕೆ ಮಾಡ್ದೆ? ಯಾಕೆ ಮಾಡ್ದೆ? ನನಗೆ ಉತ್ತರ ಕೊಡು. ನನ್ನ ಹೆತ್ತ ತಾಯಿನ ನನ್ನಿಂದ ಕಿತ್ಕೊಂಡೆ. ನನ್ನನ್ನ ತಬ್ಲಿ ಆಗೋ ಹಾಗೆ ಮಾಡ್ದೆ. ಆಗ ನಮ್ಮಕ್ಕ ನಮ್ಮಮ್ಮನ ಸ್ಥಾನದಲ್ಲಿ ನಿಂತು ತಾಯಿ ತರ ನೋಡ್ಕೋತಿದ್ಲು. ಅವಳನ್ನು ನನ್ನಿಂದ ಕಿತ್ಕೊಂಡೆ. ಈಗ ನಾನು ನಿಜವಾಗ್ಲೂ ಅನಾಥೆ ಆಗಿದ್ದೀನಿ. ಇದೇ ನಾನು ನನಗೆ ಕೊಡ್ಬೇಕಾಗಿರೋ ಉಡುಗೊರೆ. ಮಾತಾಡು. ನಮ್ಮಕ್ಕ ನಿನ್ನ ಎಷ್ಟು ನಂಬಿದ್ಲು ಗೊತ್ತಾ? ಅವಳು ಬದುಕಿದ್ದಾಗೂ ನಿನ್ನ ಆರಾಧಿಸ್ತಿದ್ಲು. ಸತ್ ಮೇಲೂ ಆತ್ಮ ಆಗಿ ಬಂದು ನಿನ್ ಪಾದಕ್ಕೆ ಶರಣಾಗಿದ್ಲು. ಆದ್ರೆ ಅಂತವಳು ನಿನ್ನಿಂದ ರಕ್ಷಿಸಕ್ ಆಗ್ಲಿಲ್ಲ ಅಲ್ವಾ? ಛೇ, ನೀನ್ ಯಾವ ಸೀಮೆ ರಕ್ಷಕಿ, ಯಾವ ಸೀಮೆ ಜಗನ್ಮಾತೆ?